ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ನಾನಿವತ್ತು ರುಚಿಕರವಾದ ಸಂಪಂಗಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಖಂಡಿತವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಇದು ಮಾಡೋದು ಕೂಡ ತುಂಬ ಈಸಿ. ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಅದಕ್ಕೆ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. 1 ಕಪ್ ಮೈದಾ ಹಿಟ್ಟು. 1 ಕಪ್ ಮೈದಾ ಹಿಟ್ಟು ಹಾಕೊಂಡ್ಮೇಲೆ ಚುಟಿಗೆ ಉಪ್ಪು, ಆ ಹಿಟ್ಟನ್ನು ನೋಡಿಕೊಂಡು ಒಂದು ಚುಟಿಗೆ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕೋ ಉದ್ದೇಶ ಏನಪ್ಪ ಅಂದರೆ ನಾವು ಏನು ಸ್ವೀಟ್ ಮಾಡ್ತೀವಿ ಅಲ್ವಾ, ಅದು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ. ಮತ್ತು ಸ್ವಲ್ಪ ಚುಟಿಗೆ ಸೋಡಾ ಮತ್ತು ತುಪ್ಪನ ಕಾಸು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಡಾಲ್ಡಾ ಇರುತ್ತಲ್ವ, ಡಾಲ್ಡಾ ಹಾಕ್ಕೊಳ್ಳಿ. ತುಪ್ಪದಕ್ಕಿಂತ 1 ಸ್ಪೂನ್ ಡಾಲ್ಡಾ ಹಾಕ್ಕೊಂಡ್ರೆ ಇದು ಚೆನ್ನಾಗಿ ಬರುತ್ತೆ, ಸ್ವೀಟು ಸಂಪಂಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೀವು ಡಾಲ್ಡಾ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾರು ಅನಿವಾರ್ಯ ಉಣೋದಿಲ್ಲಲ್ವ ಅವರು ತುಪ್ಪನ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳಿ, ನಡೆಯುತ್ತೆ. ಆದರೆ ಡಾಲ್ಡಾ ಹಾಕೋದ್ರಿಂದ ಕ್ರಿಸ್ಪಿನೆಸ್ಸು ಮತ್ತು ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸರಿಯಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ಮೊದಲಿಗೆ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ, ನೀರು ಹಿಡಿಯೋದಿಲ್ಲ ಹಿಟ್ಟು. ಮೈದಾ ಹಿಟ್ಟಲ್ವ, ಜಾಸ್ತಿ ನೀರು ಹಿಡಿಯೋದಿಲ್ಲ. 1 ಸ್ಪೂನನ್ನಷ್ಟು ಹಾಕ್ಕೊಂಡು ಸರಿಯಾಗಿ ಕೈಯಿಂದ ಒತ್ತಿ ಒತ್ತಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಸಾಫ್ಟಾಗಿದೆ ಅಲ್ವಾ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಒಂದು 15ರಿಂದ 20 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ನಿಮ್ಗೆ ಟೈಮ್ ಇರಲಿಲ್ಲ ಅಂದ್ರೆ ಒಂದು 10 ನಿಮಿಷ ಆದರೂ ರೆಸ್ಟ್ ಮಾಡೋಕ್ಕೆ ಬಿಡಲೇಬೇಕು. ಇವಾಗ ಒಂದು ಪಾತ್ರೆ ಇಟ್ಕೊಂಡು ನಾನು ಪಾಕ ಮಾಡ್ಕೋತಾ ಇದ್ದೀನಿ. 1 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. 1 ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರು ಕರೆಕ್ಟ್ ಆಗುತ್ತೆ. ಹಾಕ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಎಲ್ಲ ಕರಗಬೇಕಲ್ವಾ, ಈ ಥರ ಸ್ಪೂನ್ ಸಹಾಯದಿಂದ ಕರೆಕ್ಟಾಗಿ ಕೈ ಬಿಡದೇ ಇರೋ ಹಾಗೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಪಾಕ ಆಗಿದೆ. ಪಾಕ ಆದಮೇಲೆ ಇಲೈಚಿ ಪೌಡ್ರನ್ನ ಹಾಕ್ಕೊಂಡು ಮತ್ತೆ ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಿಮ್ಮ ಪಾಕ ನಿಮ್ಮ ಕೈಯಿಂದ ಈ ಥರ ನೋಡಿದ್ರೆ ಗೊತ್ತಾಗಲಿಲ್ಲ ಅಂತಂದರೆ ನೀವು ಕರ್ದಂಟು ಮಾಡ್ತೀರಲ್ವಾ, ಕರ್ದಂಟು ಮಾಡಬೇಕಾದ್ರೆ ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಅದು ನಾವು ಏನು ಪಾಕ ಮಾಡೋದು ಪ್ಲೇಟಲ್ಲಿ ಹಾಕಿ ಈ ಥರ ಅದು ಪಾಕ ಹಾಕಿರೋದನ್ನು ಕೈಯಿಂದ ಒತ್ತಿ ನೋಡಿದ್ರೆ ಅದು ದಪ್ಪ ಆಗುತ್ತೆ. ಆ ಥರ ಆಗಲಿಲ್ಲ ಅಂತಂದರೆ ಆ ಥರ ಆಗೋವರೆಗೂ ಸರಿಯಾಗಿ ನೀವೇನು ಮಾಡ್ಕೊಳ್ಬೇಕು, ಪಾಕನ ಬಿರುಸಾಗಿ ತೊಗೊಳ್ಬೇಕು. ಈ ಥರ ಕೈಯಿಂದ ಅಂಟಿದರೆ ಅದು ದಪ್ಪ ಎಳೆ ಬರಬೇಕು, ಅಲ್ಲಿವರೆಗೂ ನೀವು ಪಾಕನ ಕುದಿಸ್ಕೊಳ್ಳಿ. ಇವಾಗ ನಾನು ಒಂದು ಉಳ್ಳೆ ಮಾಡಿಕೊಂಡು ಸಂಪಂಗಿನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಎಷ್ಟು ಸಾಧ್ಯವಾಗುತ್ತೋ ಆ ಥರ ನೀವು ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು. ಉದ್ದವಾಗಿ ಲಟ್ಟಿಸ್ಕೊಂಡ್ಮೇಲೆ ಈ ಥರ ಚಾಕು ಸಹಾಯ ಅಥವಾ ಕಟರಿಂದ ಈ ಥರ ಮೇಲ್ಗಡೆ ಮತ್ತು ಕೆಳಗಡೆ ಬಿಟ್ಟು ಮಧ್ಯ ಭಾಗದಲ್ಲಿ ಉದ್ದವಾಗಿ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಹಾಕಿ ಸುತ್ತಕೊಂಡು ಇವಾಗ ಮತ್ತೊಂದು ಮಾಡಿ ತೋರಿಸ್ತಿದ್ದೀನಿ ನೋಡಿ. ಇವಾಗ ಈ ಥರ ಉದ್ದವಾಗಿ ತೆಳುವಾಗಿ ಲಟ್ಟಿಸ್ಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಸ್ಕೊಂಡ್ರೆ ಅದು ಕ್ರಿಸ್ಪಿ ಇರುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಪಾಕ ನಾವು ಕರೆಕ್ಟಾಗಿ ನಾವು ಗಟ್ಟಿ ತೊಗೊಳ್ಳಿಲ್ಲ ಅಂತಂದರೆ ಇದು ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಪಾಕನ ಬಿರುಸಾಗಿ ತೊಗೊಳ್ಬೇಕಂದ್ರೆ ನಾವು ಈ ಕೈಯಿಂದ ಈ ಥರ ಒತ್ತಿದ್ರೆ ದಪ್ಪ ಎಳಿ ಬರಬೇಕು, ಅಂಟ್ಕೊಳ್ಬೇಕು ಜಾಸ್ತಿ. ಆ ಥರ ಪಾಕ ತೊಗೊಂಡ್ರೆ ಇದು ಕರೆಕ್ಟಾಗಿ ಬರುತ್ತೆ. ಇವಾಗ ನೋಡಿ ಈ ಥರ ಕಟ್ ಮಾಡಿಕೊಂಡ್ರೆ ಈ ಥರ ಒಂದ್ರ ಮೇಲೆ ಒಂದು ನಿಧಾನಕ್ಕೆ ಹಾಕ್ಕೊಂಡು ಮೇಲ್ಗಡೆ ಮತ್ತು ಕೆಳಗಡೆ ನಾವು ಬಿಟ್ಟಿರ್ತೀವಲ್ಲ ಅದನ್ನು ಸುಳ್ಳಿ ಹೊಡ್ಕೊಳ್ಬೇಕು. ಈ ಥರ ಕೈಯಿಂದ ರೌಂಡಾಗಿ ಈ ಥರ ಮಾಡ್ಕೊಳ್ಬೇಕು. ವಾವ್, ನೋಡಿ ನಮ್ಮ ಸಂಪಂಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ. ಇದೇ ಥರ ಎಲ್ಲನೂ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ ಎಷ್ಟು ಈಸಿಯಾಗಿ ಸಲೀಸಾಗಿ ಮಾಡ್ಕೊಳ್ಬೋದು. ಇವಾಗ ನಾವು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಎಣ್ಣೆ ನೋಡಿ ರೆಡಿಯಾಗಿದೆ ಅಲ್ವಾ. ಇವಾಗ ಪಾತ್ರೆ ಎಣ್ಣೆಯಲ್ಲಿ ಸೈಡಲ್ಲಿ ಇಟ್ಕೊಂಡಿದ್ದೆ ನಾನು. ಎಣ್ಣೆ ಕಾದಾದಮೇಲೆ ಇವಾಗ ನಾನು ಸಂಪಂಗಿನ ಕರಿಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು, ಏನು ಟೈಮೇ ಇಡೋದಿಲ್ಲ. ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಮೇನ್ ಅಂದರೆ ಪಾಕ ತೊಗೊಳ್ಳೋದ್ರ ಮ್ಯಾಗೆ ಡಿಪೆಂಡ್ ಆಗುತ್ತೆ. ಇಲ್ಲ ನಿಮ್ಮ ಪಾಕ ತಿನ್ನಬೇಕಂದ್ರೆ ನಾರ್ಮಲ್ ಪಾಕ ತೊಗೊಳ್ಳಿ, ಅದು ಏನಂತ ಪಾಕ ಆಗಿರುತ್ತೆ ತಿನ್ನಬೇಕಾದ್ರೆ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೀವು ಪಾಕ ತೊಗೊಳ್ಳೋದ್ರ ಮ್ಯಾಗೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಡ್ರೈ ಬೇಕಂದರೆ ಡ್ರೈ ಮಾಡ್ಕೊಳ್ಬೋದು. ನೋಡಿ ಈ ಥರ ಸರಿಯಾಗಿ ಕರ್ಕೊಳ್ಬೇಕು, ಗೋಲ್ಡನ್ ಬ್ರೌನ್ ಆಗೋವರೆಗೂ ಈ ಥರ ಕರ್ಕೊಳ್ಳಿ. ಇದಂತೂ ಹಾಗೆ ಸಪ್ಪಗಿರೋದು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಷ್ಟೊಂದು ಟೇಸ್ಟ್ ಇರುತ್ತೆ ಇದು, ಅಷ್ಟು ಕ್ರಿಸ್ಪಿ ಕೂಡ ಹಾಗೆ ಇರುತ್ತೆ. ಈ ಥರ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಕರ್ಕೊಳ್ಬೇಡಿ, ಯಾಕಂದರೆ ಅದು ಕರೆದಿರೋ ಎಣ್ಣೆ ಮತ್ತೆ ಮತ್ತೆ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಕರಿತಾ ಇದ್ದೀನಿ. ಟೈಮ್ ಹಿಡಿಯುತ್ತೆ. ಈ ಥರ ಸರಿಯಾಗಿ ಕರ್ಕೊಳ್ಳಿ. ಇಲ್ಲಿ ಸುಮ್ಮನೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಬೇಗ ಕರ್ಕೊಳ್ತೀವಿ, ಅದು ಮತ್ತೆ ನಾವು ಯೂಸ್ ಮಾಡ್ತೀವಲ್ವ ಅಡುಗೆಗೆ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಇವಾಗ ನೋಡಿ ಇದು ರೆಡಿ ಆಗಿದೆ.
ಇವಾಗ ನೋಡಿ ರೆಡಿ ಆದಮೇಲೆ ಅದು ಏನು ಪಾಕ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಈ ಪಾಕದಲ್ಲಿ ಹಾಕ್ಕೊಂಡು ತೆಗಿತಾ ಇದ್ದೀವಿ. ಸುಡುತ್ತಿದೆ ಕೈಯಲ್ಲಿ. ಯಾವುದ್ರದ್ದು ಸ್ಪೂನು ಯಾವುದಾದ್ರೂ ಚಾಕು ಈ ಥರ ಸಹಾಯದಿಂದ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ನೋಡಿ. ಇವಾಗ ನೋಡಿ ಈ ಥರ ಮಾಡ್ಕೊಂಡು ನಾನು ತೆಗಿತಾ ಇದ್ದೀನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪಾಕನ ಬಿರ್ಸಾಗಿ ತೊಗೊಳ್ಬೇಕು. ನೋಡಿ ಇವಾಗ ರೆಡಿಯಾಗಿದೆ. ಇದು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಅದೆಲ್ಲ ಪಾಕ ಹೀರ್ಕೊಳ್ಳುತ್ತೆ, ಅಬ್ಸರ್ವ್ ಆಗುತ್ತೆ ಒಳಗಡೆ ಎಲ್ಲ ಸಂಪಂಗಿಗೆ. ಇವಾಗ ನೋಡಿ ವಾವ್ ಎಷ್ಟು ಕ್ರಿಸ್ಪಿ ಇದೆ ಅಲ್ವಾ. ನೋಡಿ ತಿನ್ನೋದಕ್ಕಂತೂ ಅಷ್ಟೇ ರುಚಿಕರವಾಗಿದೆ. ಇದನ್ನು ಪಾಕ ಹೀರ್ಕೊಳ್ಳೋದಕ್ಕೆ ಬಿಟ್ಬಿಟ್ಟು ಆಮೇಲೆ ನೀವು ತಿಂದರೆ ಸೂಪರಾಗಿರುತ್ತೆ. ಡ್ರೈ ಕೂಡ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.